ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಮಂಡೇ, ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ. ನಮ್ಮ ಅಜ್ಜಿಯವರೆಲ್ಲ ಊರಿಗೆ ಹೋಗಿದ್ರು. ಸೊ ಬೇಗನೆ ಎದ್ದು ಒಂದು ಸ್ವಲ್ಪ ಹಾಸಿಗೆ ಎಲ್ಲ ತೆಗೆದು ಕೂತ್ಕೊಂಡಿದ್ವಿ. ಇವಾಗ ಗೈಸ್ ನಮ್ಮ ಗುಡ್ಡು ಕರ್ಕೊಂಡು ಹೊರಗಡೆ ಹೋಗಿದ್ವಿ. ಮಿಕ್ಸ್ಚರ್ ಎಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ ಆಮೇಲೆ. ಸೊ ಮಿಕ್ಸ್ಚರ್ ತೊಗೊಂಡ್ವಿ. ಸೊ ಗುಂಡು ಇವಾಗ ಚೂರು ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀವಿ ನಾವು. ಸೊ ಇವಾಗ ಟಿಫನ್ ಮಾಡಿ ನೆಕ್ಸ್ಟು ವಿಡಿಯೋ ಶೂಟ್ ಮಾಡಬೇಕು. ಸೊ ಫಸ್ಟ್ ಟಿಫನ್ ಎರಡು ತೊಗೊಂಬಂದ್ವಿ. ಸೊ ಎರಡು ಸೇರಿ 90 ರುಪೀಸ್ ಆಯಿತು. ಸೊ ಇಲ್ಲೇ ನಮ್ಮ ಮನೆ ಹತ್ರ ಹೋಮ್ ಮೇಡ್ ಫುಡ್ಸ್ ಅಂತ ಒಂದಿದೆ. ಸೊ ಅಲ್ಲಿ ತೊಗೊಬರ್ತಿದ್ದೀವಿ ಎರಡು. ಗೈಸ್ ಈವ್ನಿಂಗ್ ಆಗಿದೆ ಈಗ. ಸೊ ಒಂದು ವಿಡಿಯೋ ಶೂಟ್ ಮಾಡಿದೆ ಯೂಟ್ಯೂಬ್ಗೆ. ಸೊ ಒಂದು ವಿಡಿಯೋ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಬಂದೆ ಇವಾಗ ಜಸ್ಟು. ಸೊ ನಾನು ಸ್ವಲ್ಪ ಹೊತ್ತು ಟ್ಯೂಷನ್ಗೆ ಹೋಗಬೇಕು. ಮಧ್ಯಾಹ್ನ ಎಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಏನು ಮಾಡಿದೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಆಮೇಲೆ ಅದೇ ವಿಡಿಯೋ ಶೂಟ್ ಮಾಡಿದೆ, ಊಟ ಗೀಟ ಎಲ್ಲ ಮಾಡಿ ಬಂದು ಕೂತ್ಕೊಂಡು. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಬಂದ್ಕೊತೆ. ಸೊ ಗುಂಡೆ ಬಂದು ಕೂತಿದ್ದೇನೆ ನನ್ನ ಜೊತೆ. ಸೊ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀನು ಟೈಮ್ ಆಯಿತು, ಹೊರಡಬೇಕು. 10 ನಿಮಿಷ ಕುತ್ಕೋಣ ಅಂತ ಇಲ್ಲೇ ಬಂದು ಕೂತಿದ್ದೀನಿ. ಸೊ ಇದಾದಮೇಲೆ ಟ್ಯೂಷನ್ಗೆ ಹೋಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಸ್ಟ್ರಾಬೆರಿ ಸ್ಮೂದಿ ಅಂತ. ಸೊ ತುಂಬ ಚೆನ್ನಾಗಿತ್ತು. ಹೆಲ್ದಿ ವೈಸ್ ಕೂಡ ಅಷ್ಟೇ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ. ಸೊ ಇದನ್ನ ಆಫ್ಟರ್ನೂನ್ ಸ್ಟ್ರಾಬೆರಿ ಸ್ಮೂದಿ ಕೊಡ್ತೀವಿ. ಗೈಸ್ ಇವಾಗ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ಸಾಮಾನ್ಯನೆಲ್ಲ ಬೇಕು. ಸೊ ಅದನ್ನು ತೊಗೊಂಬರೋಣ ಅಂತ ಇವಾಗ ನಾನು ನಮ್ಮಮ್ಮ ಸೇರ್ಕೊಂಡು ಹೊರಗಡೆ ಹೋಗ್ತಾಯಿದ್ವಿ. ಟೈಮ್ ಆಗಿದೆ ಆ್ಯಕ್ಚುಲಿ, ಬಟ್ ತೊಗೊಂಬಂದಿಲ್ಲ. ಸೊ ಮತ್ತು ನಾಳೆ ಬೆಳಗ್ಗೆ ಅನ್ನೋಷ್ಟೊಳಗೆಲ್ಲ ಬೇಕಾಗುತ್ತೆ. ಸೊ ಇವಾಗೇ ಹೋಗ್ತಿದ್ವಿ. ಹೋಗಿ ಯಾವುದೆಲ್ಲ ಈ ಬಾಳೆ ಎಲೆ ಈ ಥರ ಏನೇನೆಲ್ಲ ಬೇಕಿರುತ್ತೆ ಹೋಗ್ಬಿಟ್ಟು ಇವಾಗ ಅದನ್ನೆಲ್ಲ ತೊಗೊಂಡು ಬರ್ತೀವಿ. ಆಮೇಲೆ ಊಟ ಮಾಡಬೇಕು. ಹೊಟ್ಟೆ ತುಂಬ ಹಶ್ವಾಗ್ತಾಯಿದೆ. ಹೋಗ್ಬಿಟ್ಟು ತೊಗೊಂಬರ್ತೀವಿ ಫಸ್ಟ್. ನಮ್ಮ ಮನೆ ಹತ್ರನೇ ಮೇನ್ ರೋಡಲ್ಲೇ ಕಬ್ಬೆಲ್ಲ ಸಿಕ್ತು. ಸೊ ನೋಡ್ತಾ ಇರ್ಬೋದು, ಈ ಥರ ಪೀಸ್ ಎಲ್ಲ ಮಾಡಿಕೊಟ್ರು. ಸೊ ನಾನು ಅವಾಗ ಚಿಕ್ಕವಳಿದ್ದಾಗ ತುಂಬ ತಿಂತಿದ್ದೆ ಕಬ್ಬನ್ನ. ಸೊ ಇವಾಗ ಕಡಿಮೆ ಮಾಡಿದ್ದೀನಿ, ತಿಂತೀನಿ ಬಟ್ ತುಂಬ ಕಡಿಮೆ ತಿನ್ನೋದು. ಸೊ ನೈಟ್ ಊಟಕ್ಕೆ ಪಲಾವ್ ಮಾಡಿದ್ರು ನಮ್ಮ ಮನೇಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಸೊ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೆಳಗ್ಗೆನೇ ಎದ್ದೆ. ಸೊ ಎದ್ದು ಬೇಗನೆ ಎದ್ದಿದ್ದೆ. ಸ್ವಲ್ಪ ಇವತ್ತು ಎದ್ದು ಬೇಗ ತಲೆ ಸ್ನಾನ ಮಾಡಿದ್ದೀನಿ. ಸೊ ಟೈಮ್ ಬಂದು ಇವಾಗ 9:30 ಆಗಿದೆ. ಇನ್ನು ಪೂಜೆ ಗೀಜೆ ಎಲ್ಲ ಆಗಬೇಕು ನಮ್ಮ ಮನೆಯಲ್ಲಿ. ಸೊ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ಮಾಡಿದ್ದಾರೆ ಏನು ಅಂತ ಕೂಡ ಹೇಳಿ. ಸೊ ಇವತ್ತು ಹಬ್ಬದ ಬ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಡ ಇದೆ ಫುಲ್ಲು, ಅಷ್ಟೊಂದು ಬಿಸಿಲಿಲ್ಲ. ನಿನ್ನೆನೂ ಹಾಗೆ ಇತ್ತು, ಇವತ್ತು ಹಾಗೆ ಇದೆ. ಸೊ ತಲೆ ಸ್ನಾನ ಬೇರೆ ಮಾಡಿದ್ದೀನಿ. ಸ್ವಲ್ಪ ಕೂದಲೆಲ್ಲ ಆರಬೇಕು, ಇಲ್ಲಾಂದರೆ ಈಗ ಶೀತ ಆಗುತ್ತೆ. ಸೊ ಸ್ವಲ್ಪ ಕೂದಲೆಲ್ಲ ಆರಿಸ್ಕೊಂಡು ಟಿಫನ್ ಎಲ್ಲ ಮಾಡಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಬ್ಬದ ದಿನ ಬೆಳಗ್ಗೆ ನಮ್ಮ ಮನೇಲಿ ಅವಲಕ್ಕಿ ಮಾಡಿದರು. ಸೊ ಆಲ್ಮೋಸ್ಟ್ ಯಾವುದಾದ್ರೂ ಹಬ್ಬ ಇದ್ದಾಗ ಅವಲಕ್ಕಿ ಉಪ್ಪಿಟ್ಟು ಇದೇ ಜಾಸ್ತಿ ತಿನ್ನೋದು. ಸೊ ಎಲ್ಲರ ಮನೆಯಲ್ಲೂ ಹಾಗೆ ಅನಿಸುತ್ತೆ. ಸೊ ಯಾಕಂದರೆ ಬೇಗ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಲೈಟಾಗಿ ತಿಂದು ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿ ಫುಲ್ ಅಡುಗೆ ಮಾಡಿರ್ತಾರಲ್ವ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು. ಸೊ ಇವಾಗ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಸ್ವೀಟ್ ಪೊಂಗಲ್ ಪ್ರತಿ ಸತಿನೂ ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎಲ್ಲ ಮಾಡ್ತಾನೆ ಇರ್ತೀವಿ. ಈ ಸತಿ ಬರೀ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಬರೀ ಸ್ವೀಟ್ ಪೊಂಗಲ್ ಮಾತ್ರ ಮಾಡ್ತಾ ಇರೋದು. ಸೊ ಅಕ್ಕಿ ಎಲ್ಲ ಮತ್ತು ಅಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಒಂದು ಸತಿ ನೀಟಾಗಿ ತೊಳ್ಕೊಂಡೆ. ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ. ಸೊ ಶಾರ್ಟಾಗಿ ಫುಲ್ ರೆಸಿಪಿ ತೋರಿಸಿಲ್ಲ, ಬಟ್ ಸ್ವಲ್ಪ ತೋರಿಸಿದ್ದೀನಿ. ಸೊ ನಮ್ಮ ಗುಂಡ ನೋಡ್ತಾ ಇರ್ಬೋದು, ಈ ಥರ ಖಾರಲ್ಲಿ ಹಾಕ್ಬಿಟ್ರೆ ನನಗೆ ಫುಲ್ ಬೇಗ ನಿದ್ದೆ ಬರುತ್ತೆ. ಇವಾಗ ಇಲ್ಲಿ ನಮ್ಮಮ್ಮ ಎಲ್ಲ ಕೊಬ್ಬರಿ ಎಲ್ಲ ಇದು ಮಾಡಿಕೊಡ್ತಾಯಿದ್ರು, ತುರಿದುಕೊಟ್ರು. ಇಲ್ಲಿ ಈಗ ತುಪ್ಪ ಜೊತೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಒಂದು ಸತಿ ರೋಸ್ಟ್ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಆಗಿದೆ. ಆದಮೇಲೆ ನಾನು ತೋರಿಸಿದ್ದು ಇವಾಗ ಬೆಲ್ಲ ಎಲ್ಲ ಹಾಕಿದ್ದೆ. ಸೊ ಈ ಥರ ಆಗಿತ್ತು ಸ್ವೀಟ್ ಪೊಂಗಲ್. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಅಷ್ಟೇ. ನಾನು ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಇವಾಗ ಇಲ್ಲಿ ನಾವು ಎಳ್ಳು ಮಾಡ್ತೀವಲ್ಲ, ಸೊ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡ್ತಿರೋದು. ಎಲ್ಲ ಪ್ಯಾಕೆಟ್ ತೊಗೊಂಬಂದಿದ್ವಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ತಿರೋದು ಅಷ್ಟೇ. ಸೊ ಇದೆಲ್ಲ ಏನಿದೆ ಈ ವೈಟ್ ಕಲರ್ ಏನಿದೆ ಹೆಸರೇನಂತ ನಂಗೆ ಗೊತ್ತಿಲ್ಲ. ಇದನ್ನು ನಾನು ತಿಂತೀನಿ, ಬಟ್ ಈ ಕಲರ್ ಎಲ್ಲ ಇದೆಯಲ್ಲ, ಸೊ ಇದನ್ನೆಲ್ಲ ನಾನು ತಿನ್ನೋದಿಲ್ಲ. ಆದರೂ ಹಾಕ್ತಾಯಿದ್ದೀವಿ, ಅದೇನೋ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಹಾಕ್ತಾರೆ. ಸೊ ಇದನ್ನ ಹಾಕಿ ಆಮೇಲೆ ನಮ್ಮ ಮನೇಲಿ ಕೂಡ ಅಷ್ಟೇ ಸ್ವಲ್ಪ ಮಾಡಿರ್ತಾರೆ ದೇವ್ರ ಮಟ್ಟಿಗೆ ಅಂತ. ಏನು ಎಳ್ಳು ಇದು ಕೊಬ್ಬರಿ, ಪುಟಾಣಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಸೊ ಅದನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ಸೊ ಇದು ಮನೆಯದು. ಇದನ್ನ ಇವಾಗ ಮಿಕ್ಸ್ ಮಾಡಿ ಒಂದು ಸತಿ ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ, ಆಮೇಲೆ ಪುಟಾಣಿ ಕೂಡ ಹಾಕ್ತೀವಿ. ಇನ್ನೂ ಒಬ್ಬೊಬ್ಬರು ಬೇರೆ ಥರನೂ ಮಾಡ್ತಾರೆ. ಆಮೇಲೆ ಶೇಂಗಾ ಕೂಡ ಹಾಕ್ತೀವಿ, ಫ್ರೈ ಮಾಡಿರೋ ಶೇಂಗಾ. ಸೊ ಇದಿಷ್ಟು ಹಾಕಿದ್ರೆ ಮುಗೀತು. ಎಳ್ಳು ಬೆಲ್ಲ ಇಷ್ಟೇ ನಾವು ಮಾಡೋದು. ಸೊ ನೋಡ್ತಿರ್ಬೋದು ಇದನ್ನೆಲ್ಲ ಆ್ಯಡ್ ಮಾಡಿದೆ. ಇದನ್ನೆಲ್ಲ ಮಾಡಿ ಪೂಜೆ ಮಾಡಿದ್ರು ನಮ್ಮ ಮನೇಲಿ. ತುಂಬ ಚೆನ್ನಾಗಾಯಿತು ಈ ವರ್ಷದ ಪೂಜೆ. ಸೊ ವರ್ಷದ ಮೊದಲನೇ ಹಬ್ಬ ಅಂದರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇದು, ಇಲ್ಲಾಂದರೆ ನಮಗೆ ಯುಗಾದಿನೇ ಫಸ್ಟ್ ಹಬ್ಬ. ಇವಾಗ ನೋಡ್ತಿರ್ಬೋದು ಗೆಣಸು, ಹಣ್ಣು, ಕಬ್ಬು, ಸ್ವೀಟ್ ಪೊಂಗಲ್ ಮತ್ತು ಎಳ್ಳು ಬೆಲ್ಲ ಇದನ್ನೆಲ್ಲ ಇಟ್ಬಿಟ್ಟು ಇವಾಗ ದೇವರಿಗೆ ಪೂಜೆ ಮಾಡ್ತಿರೋದು. ಸೊ ಸಿಂಪಲಾಗಿ ಈ ಥರ ಒಂದು ರಂಗೋಲಿ ಹಾಕಿದ್ರು.
ಸೊ ದೇವರಿಗೆಲ್ಲ ಪೂಜೆ ಆಗಿದೆ. ಇವಾಗ ಏನಿಲ್ಲ, ಊಟ ಮಾಡೋದು ಅಷ್ಟೇ. ಸೊ ಫೇವ್ರೆಟ್ ಪಾರ್ಟ್ ನಂದು ಊಟ ಮಾಡೋದು ಅಂದರೆ, ಯಾಕಂದರೆ ಹಬ್ಬದ ಊಟನ ನಾನು ತುಂಬ ಎಂಜಾಯ್ ಮಾಡಿ ತಿಂತೀನಿ. ಸೊ ಇವಾಗ ಗುಂಡು ಕೂಡ ಟೇಸ್ಟ್ ಮಾಡೋಣ ಬನ್ನಿ. ಚೂರು ತಿನ್ಬೇಕು ಬೇಡ, ಚೆನ್ನಾಗೈತಿಲ್ಲ ಗೈಸ್, ನಾನೇ ಮಾಡಿದ ಪೊಂಗಲ್. ಚೆನ್ನಾಗೈತಾ? ಚೆನ್ನಾಗಿಲ್ಲ? ಹೆಂಗೈತಿ? ತಿಂತೀಯಾ? ಬೇಡ ಬೇಕಾ ಬೇಡ ನಿಂತತಿ. ಹಾಂ ಬೇಕಾ ಬೇಡ? ಇಲ್ಲಿ ಬಾಯಿಲೆ ಗೈಸ್, 1-2 ಅವರ್ಸ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ಕೊಬಂದಿದ್ದೀನಿ ಇವಾಗ. ಸೊ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಊಟ ಗಿಟ್ಟ ಎಲ್ಲ ಮಾಡಿ ಮಲ್ಕೊಂಡಿದ್ದೆ. ಇವಾಗಿದ್ದೆ ಎದ್ದು ಇವಾಗ ವೀಡಿಯೋ ಶೂಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸಿಂಪಲಾಗಿ ಒಂದು ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ, ಹೊಸ ಕಾನ್ಸೆಪ್ಟಲ್ಲಿ. ನನಗೆ ಅಂದರೆ ನಾನು ಈ ಥರ ವೀಡಿಯೋ ಇವತ್ತು ಮಾಡಿರಲಿಲ್ಲ. ಸೊ ಇವತ್ತು ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿ ಆಗಬೇಕು ಅದಕ್ಕೆ. ಸೊ ವೀಡಿಯೋ ಎಲ್ಲ ಶೂಟ್ ಮಾಡಿ ರೆಡಿಯಾಗಿ ಹೇಗೆ ಕಾಣ್ತಿದೆ ಏನು ಅಂತ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋ ಆದ ತಕ್ಷಣ ಅದು ಶಾರ್ಟ್ಸ್ ಕೂಡ ಇದೆ ಶೂಟ್ ಮಾಡೋಕ್ಕೆ. ಸೊ ಅದು ಕೂಡ ಹಾಕಿ ಶೂಟ್ ಆಗುತ್ತೆ ಅಂತ. ಇವಾಗ ಟೈಮ್ 5 o'clock ಏನೋ ಆಗಿದೆ. ಸೊ ಇವಾಗ ಮಾಡಿದ್ರೆ ಆಲ್ಮೋಸ್ಟ್ ಆಗುತ್ತೆ 6-6:30 ಒಳಗೆಲ್ಲ ಮುಗಿದ್ಬಿಡುತ್ತೆ ಆರಾಮಾಗಿ. ಸೊ ಶೂಟ್ ಮಾಡಬೇಕು ಇವಾಗ, ನೋಡೋಣ ಹೇಗೆ ಬರುತ್ತೆ ಅದು ಅಂತ. ಸೊ ಗೈಸ್, ಈ ಥರ ಕಾಣಿಸ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಕಾಜಲ್ ಹಾಕಿದ್ದೀನಿ. ನನಗೆ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ. ಬಟ್ ಹಾಕಿಬಿಟ್ಟೆ, ಮತ್ತೆ ತೆಗೆದ್ರೆ ಚೆನ್ನಾಗಿ ಕಾಣಲ್ಲ ಅದು ಅಂತ. ಸೊ ಕಾಜಲಲ್ಲೇ ಇದ್ದೀನಿ ಹಾಗೆ. ಸೊ ಹೇಳಿ, ಪರವಾಗಿಲ್ಲ, ಚೂಟೆ ಹೊಸ ಲುಕ್ ಥರ ಬಂತು. ಯಾಕಂದರೆ ತುಂಬ ದಿನಗಳಿತ್ತು ನಾನು ಕಾಜಲ್ ಹಾಕಿ. ಸೊ ಕಾಜಲ್ ಹಾಕಿ ನೋಡಿದ್ವಲ್ಲ ಎಷ್ಟು ದಿನ ಅಂತ, ಆ ಥರ. ಸೊ ಬೇರೆ ಥರ ಸ್ವಲ್ಪ ಕಾಣಿಸ್ತಾ ಇದ್ದೀನಿ. ಇದು ಚೂಡಿದಾರ್ ಹಾಕಿದ್ವಿ. ಸೊ ಒಂದು ಶಾರ್ಟ್ ಇತ್ತು, ಅದನ್ನ ಶೂಟ್ ಮಾಡಿದೆ. ಸೊ ಆಯ್ತು ಇವಾಗೆಲ್ಲ. ಈಗ ಸಾಯಂಕಾಲ ಆಗಿದೆ, ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಮತ್ತು ಸೊ ಗುಂಡ ಆಚರಿಸ್ತಿದ್ದಾನೆ ಇಲ್ಲಿ ಸೌಂಡ್ ಮಾಡಿಕೊಂಡು. ಸೊ ಏನೂ ಇಲ್ಲ, ಬೋರಿಂಗ್ ಡೇ ಒಂಥರ. ಅದು ಮಾಡ್ಕೊಂಡು ಹೋಯಿತು ಡೇ. ನಿಮ್ಮ ಡೇ ಹೇಗಿತ್ತು ಏನು ಅಂತ ಕೂಡ ಹೇಳಿ. ಸೊ ಹಬ್ಬ ಹೇಗಾಯಿತು? ವರ್ಷದ ಮೊದಲನೇ ಹಬ್ಬ. ಸೊ ತುಂಬಂತೂ ಚೆನ್ನಾಗಾಯಿತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.